ಈಗಿನ ಕಾರ್ಯಕರ್ತರು ಅಥವಾ ಈಗಿನ ಕೆಲಸ ಅಂತಂದ್ರ ಕೈಗೊಂದು ಗಾಡಿ ಇದೆ, ಕಾರ್ ಇದಾವ್, ಎಲ್ಲಾದ್ರೂ ಹೋಗ್ತಾರ ಬರ್ತಾರ ಏನಾದ್ರೂ ಮಾಡ್ತಾರ. ಬಟ್ ನಿಮ್ ಕಾಲ ಹೆಂಗಿತ್ತು, ಹೆಂಗ್ ಕಟ್ಟಿದ್ರಿ ನೀವು ಪಕ್ಷ ಅಂತ? ಮೇಡಮ್ಮ ಅವಾಗ ನಾನೇ ಹೇಳ್ತೇನೆ, ಯಡಿಯೂರಪ್ಪನವ್ರಿಗೆ ಒಂದು ಕಾರ್ ತೊಗೊಂಬರ್ಬೇಕಂತಂದ್ರೆ ನಾವು ಒಂದು ಬಾಡಿಗೆ ಕಾರ್ ಮಾಡ್ಬೇಕು. ಬಾಡಿಗೆ ಕಾರ್ ಮಾಡಿಕೊಂಡು ಕುಂಡಿಸ್ಕೊಂಡು ಒಂದು 3-4 ಮಂದಿ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡು ಅಡ್ಡಾಡ್ಬೇಕು. ಅವಾಗಿನ ಯಾವ ಗಾಡಿ ಇದ್ದಿದ್ದಿಲ್ಲ, ಏನಿಲ್ಲ. ಯಾವ ಊರಿಗೆ ಹೋಗೋದು ಕೆಲವೊಂದು ಅಲ್ಲೇ ಸಮೀಪಿದ್ದ ಹಳ್ಳಿ ಒಳಗೆ ಅವ್ರನ್ನೆಲ್ಲ ಹೋಗಿ ಒಂದು ಹಿಂದಿನ ರಾತ್ರಿ ಹೋಗಿ ನಾಳೆ ಯಡಿಯೂರಪ್ಪನವ್ರು ಬರ್ತಾರೆ, ತಾವೆಲ್ಲರೂ ಬರ್ರಿ, ಅವ್ರ ಭಾಷಣ ಕೇಳ್ರಿ ಅಂತ ತಿಳ್ಕೊಂಡು ನಾವು ಮೊದಲೇ ಹೋಗಿ ಎಲ್ಲ ಪ್ರಚಾರ ಮಾಡ್ತೀವಿ. ಮತ್ತು ವಾಹನ ಸೌಕರ್ಯ ಏನು ಇದ್ದಿದ್ದಿಲ್ಲ. ಹೌದು. ಅವ್ರ ಸೈಕಲ್ ಹೋರಾಟಗಳು ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಸೈಕಲ್ ತುಳ್ಕೊಂಡು ಅವ್ರು ನಮ್ಮ ಸೈಕಲ್ ತುಳ್ಕೊಂಡು ಅಲ್ಲಿ ಮಾಡಿದ್ರು ಮೇಡಮ್. ಅವರು ಶಿಕಾರಿಪುರದಿಂದ ಬೆಂಗಳೂರಿಗೆ ಬಂದ್ರು ಅವರು ಸೈಕಲ್ ಸವಾರಿ ಮಾಡ್ಕೊಂಡು. ಅವಾಗ ನನಗೆ ಅಷ್ಟು ಮಾಹಿತಿ ಇಲ್ಲ, ಅದು ಕೇಳಿದ್ದೆ ನಾನು ಸೈಕಲ್ ಮೇಲೆ ಬಂದಿದ್ರು ಅಂತ. ಅಂದ್ರೆ ಈ ಬಗ್ಗೆ ಡೆಫಿನೆಟ್ಲಿ ನಾನು ಕೇಳ್ತೀನಿ, ಆ ಭಾಗದ ನಾಯಕರನ್ನ ಕೇಳ್ತೀನಿ. ಬಟ್ ಇಲ್ಲಿ ನನ್ಗೆ ಹೇಳ್ರಿ, ಅಂದ್ರೆ ಅವಾಗ ಯಡಿಯೂರಪ್ಪನವರು ಈ ಭಾಗಕ್ಕೆ ಬಂದು ಮಾತಾಡ್ತಿದ್ದಾಗ ಅವರ ಭಾಷಣ ಕೇಳಿನೇ ಜನ ಚೇಂಜ್ ಆಗ್ತಿದ್ರ? ಅವ್ರ ಭಾಷಣ ಅವ್ರ ಮಾತು ಕೇಳಿ ಮೇಡಮ್. ಅವರು ಪ್ರಪ್ರಥಮವಾಗಿ ರೈತರ ಬಗ್ಗೆನ ವಿಷಯ ತೆಗೆದುಕೊಂಡು ಪ್ರಾರಂಭ ಮಾಡೋರು ಮಾತುಗಳನ್ನು. ಆಮೇಲೆ ಆ ಮನುಷ್ಯ ಬರೀ ಕೇವಲ ಚುನಾವಣೆಯ ಸಲುವಾಗಿ ಅವನ ಉದ್ದೇಶ ಇಲ್ಲ. ಮುಂದಿನ ತಲೆಮಾರು, ನಮ್ಮ ಮುಂದಿನ ಮಕ್ಕಳು, ನಮ್ಮ ಪೀಳಿಗೆ, ಅವರು ಭಾಳಷ್ಟು ಈ ಕರ್ನಾಟಕ ರಾಜ್ಯದೊಳಗೆ ಒಳ್ಳೆಯ ವ್ಯಕ್ತಿತ್ವವನ್ನು, ಒಳ್ಳೆಯ ನೆಮ್ಮದಿಯನ್ನು, ಒಳ್ಳೆಯ ಉದ್ಯೋಗಗಳನ್ನು ಪಡಿಬೇಕು, ಮುಂದಿನ ತಲೆಮಾರನ್ನು ಇಟ್ಟುಕೊಂಡು ಅವರು ಹೋರಾಟವನ್ನು ಮಾಡ್ತಿದ್ರು. ಬರೇ ಏನಂತಾರೆ, ತತ್ಕ್ಷಣ ಸುಖಕ್ಕಾಗಿ ಎಂದು, ಕ್ಷಣಿಕ ಸುಖಕ್ಕಾಗಿ ಎಂದು ಹೋರಾಟ ಮಾಡಿದವನಲ್ಲ. ಅದು ಕ್ಷಣಿಕ ಸುಖ ಎಂದೂ ಬಯಸಿದವಲ್ಲ, ಆದರೆ ಮುಂದಿನ ತಲೆಮಾರಿನ ಸಲುವಾಗಿ ಅತ್ಯಂತ ಹೋರಾಟ ಮಾಡಿದಂಥ ಒಬ್ಬ ರೈತ ಹೋರಾಟ. ಬಿಜೆಪಿ ದೊಡ್ಡ ಹೆಮ್ಮರಾಗಿ ಬೆಳೆದಿದೆ, ನ್ಯಾಷನಲ್ ಪಾರ್ಟಿ ಆಗಿದೆ ನಿಮ್ದು. ಯಾವ ದೇಶದಲ್ಲಿ ಹೋಗಿ ಬಿಜೆಪಿ ಅಂತ ಕೇಳಿದ್ರು ದಟ್ ಪಾರ್ಟಿ ಫ್ರಮ್ ಇಂಡಿಯಾ ಅಂತ ಹೇಳುವಂಗ ಆಗಿದೆ. ಆದ್ರೆ ನಿಮ್ ಕಾಲದೊಳಗೆ ಹಂಗಿರ್ಲಿಲ್ಲ. ಇಲ್ಲ ಮೇಡಮ್. ಆಯ್ತಾ? ಆ ಸಂದರ್ಭದೊಳಗೆ ಜನ ಹೆಂಗ್ ಸ್ಪಂದಿಸ್ತಾ ಇದ್ರು, ನಿಮಗಾಗಿರ್ಬೋದು, ಯಡಿಯೂರಪ್ಪನವ್ರಿಗಾಗಿರ್ಬೋದು, ಹೆಂಗ್ ಸ್ಪಂದಿಸ್ತಾ ಇದ್ರು? ಅದು ಹೆಂಗೆ ಜನರನ್ನ ವಿಶ್ವಾಸಕ್ಕೆ ತಗೊಂಡ್ರಿ ನೀವು? ಯಡಿಯೂರಪ್ಪನವ್ರು ಫಸ್ಟ್ ಸ್ಟಾರ್ಟ್ ಆದ್ಕೊಳ್ಳಿ ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಏನಿತ್ತು ಇದನ್ನ ತಗೊಳ್ಳೋರು. ಏನಿತ್ತು ಕರ್ನಾಟಕ ರಾಜ್ಯದೊಳಗೆ, ನಮ್ಮ ವಿಜಯನಗರದ ಸಾಮ್ರಾಜ್ಯದೊಳಗೆ ಅತ್ಯಂತ ಶ್ರೀಮಂತ ರಾಜ್ಯ. ಮುತ್ತು ಬೆಳ್ಳಿ ಓಪನ್ ಮಾರ್ಕೆಟ್ನಾಗ ಮಾರುವಂಥ ಸ್ಥಿತಿ. ಅಂಥ ಸುಭದ್ರ ರಾಜ್ಯ, ಶ್ರೀಮಂತ ರಾಜ್ಯ ಎಲ್ಲ ಕ್ಷೇತ್ರದಲ್ಲಿ. ಅದು ಆರ್ಥಿಕ ರಂಗದೊಳಗಿರ್ಬೋದು, ಶಿಕ್ಷಣ ರಂಗದಲ್ಲಿ ಇರ್ಬೋದು, ಎಲ್ಲರ ಮುಂದೆ ಬ್ರಿಟಿಷರಿಂದ ಹಾಳಾದ್ಮೇಲೆ ಜನ ಏನು ಬಯಸಿದ್ರು, ಕಾಂಗ್ರೆಸ್ನಿಂದ ಏನಾದರೂ ಆಗ್ಬೋದು ಅಂತ. ಆದರೆ ಕಾಂಗ್ರೆಸ್ನಿಂದ ಯಾವುದೇ ಅಭಿವೃದ್ಧಿಯನ್ನು ಕಾಣದೇ ಇಲ್ಲ. ಅದನ್ನು ಪ್ರಮುಖವಾಗಿ ವಿಷಯ ತೆಗೆದುಕೊಂಡು ಮಾತಾಡ್ತಿದ್ರು. ಇದು ಆಗಬಾರ್ದು, ಪರಿಶುದ್ಧವಾದಂಥ ಭ್ರಷ್ಟಾರಹಿತ ಸರ್ಕಾರ ಬಂದು ರೈತರ ಕಲ್ಯಾಣವೇ ನಮ್ಮ ರಾಜ್ಯದ ಕಲ್ಯಾಣ ಅಂತ. ಇದು ಯಡಿಯೂರಪ್ಪನವ್ರ ಭಾಷಣ.